ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತೇನಾಗಿದೆ, ಕೆಲವು ಸರ್ಕ್ಯುಲರ್ ಈಗಾಗಲೇ ಸರ್ಕಾರದಿಂದ ಈ ಗ್ರಾಮ ಠಾಣೆಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ ಅಂತೇಳಿ ಉತ್ತರದಲ್ಲಿ ಹೇಳಿದ್ದಾರೆ. 2019ರಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಆ ಸರ್ಕ್ಯುಲರ್ ಗ್ರಾಮ ಠಾಣಾ ಈಗಾಗಲೇ ಅಸ್ತಿತ್ವದಲ್ಲಿದ್ದು ಗ್ರಾಮ ಠಾಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಮನೆಗಳಿಗೆ ಮತ್ತೆ ಗ್ರಾಮ ಠಾಣ ವಿಸ್ತರಿಸತಕ್ಕಂಥದ್ದು ಅಥವಾ ಗ್ರಾಮ ಠಾಣ ಪುನರ್ಜೀವನೆ ಮಾಡತಕ್ಕಂಥ ಸರ್ಕ್ಯುಲರ್ ಅಲ್ಲ. ಇದು ಪಾಳ್ಯಗಳೇನಿರ್ತವೆ, ಹಟ್ಟಿಗಳೇನಿರ್ತವೆ, ತಾಂಡಗಳೇನಿರ್ತವೆ, ದೇವಸ್ಥಾನ ಗ್ರಾಮಗಳೇನಿರ್ತವೆ, ಅಲ್ಲಿ ಜನ ವಾಸ ಮಾಡಿರ್ತಾರೆ. ಆದ್ರೆ ಅವುಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕ್ಯುಲರ್ ಇದು ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂತ ಸರ್ಕ್ಯುಲರ್ ಅಲ್ಲ. 2019ರಲ್ಲಿ ಇಶ್ಯೂ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಉತ್ತರವನ್ನು ಮುಂದುವರಿಸಿದ ಕೇಂದ್ರ ಸರ್ಕಾರದ ಗ್ರಾಮೀಣ ಜನವಸತಿ ಪ್ರದೇಶಗಳಿಗೆ ದ್ರೋಣಾಧಾರಿತ ಸ್ವಾಮಿತ್ವ ಸರ್ವೆ ಜಾರಿ ಮಾಡಿ ವಿರೋಧ ಪಕ್ಷದವರು ಯಾವುದು ಹೇಳಿಕೆ ದಾಖಲಾಗಬಾರ್ದು, ಕಡತಲ್ಲಿ ಯಾವ್ದು ಹೋಗಬಾರ್ದು, ಮಾಧ್ಯಮದಲ್ಲಿ ರಿಪೋರ್ಟ್ ಮಾಡಬಾರ್ದು. 2020ರಲ್ಲಿ ಕೇಂದ್ರ ಸರ್ಕಾರದ ಒಂದು ಏನು ಸ್ವಾಮಿತ್ವ ಅಂತ ಯೋಜನೆಯನ್ನ ಜಾರಿ ಮಾಡಿ ದ್ರೋಣಾಧಾರಿತ ಸರ್ವೆಯನ್ನ ಮಾಡಿಸೋದ್ರ ಮೂಲಕ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನ ಸಿದ್ಧಪಡಿಸಿ ವಿತರಿಸಲಾಗುತ್ತಿದೆ ಅಂತ ಹೇಳ್ತಾರೆ. ಈಗಾಗಲೇ 2021 6 ವರ್ಷ ಆಗಿದೆ. ಯಾವುದೇ ಜನವಸತಿ ಪ್ರದೇಶಗಳಿಗೆ ಯಾವುದೇ ಹಕ್ಕುಗಳನ್ನ ವಿಮರ್ಶೆ ಮಾಡೋದಿಲ್ಲ. ಹಂಗಾಗಿ ದಯಮಾಡಿ ಮಾನ್ಯ ಕಂದಾಯ ಸಚಿವರು ಹಿಂದೆ ನಮ್ಮ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಅವರೇ ಆಗಿದ್ರು. ಅವರೇನು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. 5 ಗ್ಯಾರಂಟಿಗಳು ಇವತ್ತು ದೇಶವ್ಯಾಪಿ ಒಂದು ಪಾಪ್ಯುಲರ್ ಆಗಿದೆ. ಬಹುಶಃ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾರು ಗ್ರಾಮಗಳನ್ನ ಹೊರತುಪಡಿಸಿ ಮನೆ ಕಟ್ಟಿಕೊಳ್ತಾರೆ, ಅವ್ರಿಗೆ ಮನೆಗಳಿಗೆ ದಾಖಲೆ ಸಿಗ್ತಾ ಇಲ್ಲ, ಫಾರ್ಮ್ ನಂಬರ್ 9 ಸಿಗ್ತಾ ಇಲ್ಲ, ಫಾರ್ಮ್ ನಂಬರ್ 9 ಸಿಗ್ತಾ ಇಲ್ಲ, ಆ ಮನೆಗಳಿಗೆ ಕ್ರಯ ಮಾಡೋದಕ್ಕಾಗ್ತಾ ಇಲ್ಲ, ಮನೆಗಳನ್ನ ವಿಭಾಗ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಥವಾ ಸರ್ಕಾರ ಒಂದು ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಒಂದು ಸಮುದಾಯ ಇರ್ಬೋದು, ಅಥವಾ ಯಾವುದೇ ಸರ್ಕಾರಿ ಉದ್ದೇಶಕ್ಕೂ ಕೂಡ ಸೈಟ್ ಕೊಡಬೇಕಾದ್ರೆ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಇಲ್ಲ. ಇವತ್ತು ಸೈಟ್ ಕೊಡ್ತಕ್ಕಂಥ ಅಧಿಕಾರ. ಹಂಗಾಗಿ ದಯಮಾಡಿ ಮಾನ್ಯ ಕಂದಾಯ ಸಚಿವರು ಅವರ ಹೆಸರು ಕರ್ನಾಟಕದ ಇತಿಹಾಸ, ಯಾಕಂದ್ರೆ ಇವತ್ತು ಗ್ರಾಮ ಠಾಣೆಗಳು ರಚನೆ ಆಗಿರ್ತಕ್ಕಂಥದ್ದು ಬ್ರಿಟಿಷರ್ ಕಾಲದಲ್ಲಿ ಆಗಿರ್ತಕ್ಕಂಥ ಗ್ರಾಮ ಠಾಣೆಗಳು ಇವತ್ತು ಅಸ್ತಿತ್ವದಲ್ಲಿದ್ದಾವೆ. ಬಹುತೇಕ ಎಲ್ಲಾ ಗ್ರಾಮಗಳು 100ಕ್ಕೆ 100 ಗ್ರಾಮಗಳು ಗ್ರಾಮ ಠಾಣದಿಂದ ವಿಸ್ತರಿಸಿ ಹೊರಗಡೆ ಇವತ್ತು ಬಂದು ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಅವ್ರು ಯಾರು ಕೂಡ 9 ಲೆವೆಲ್ ಸಿಗ್ತಾ ಇಲ್ಲ, ಈ ಸೊತ್ತು ಆಗ್ತಾ ಇಲ್ಲ, ಸಾಲ ಸಿಗ್ತಾ ಇಲ್ಲ. ಇದು ಬಹಳ ಬೃಹತ್ತಾದ ಸಮಸ್ಯೆ. ಮಾನ್ಯ ಕಂದಾಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಉತ್ತರ ಕೊಡಬೇಕು. ಏನೋ ಹೊಸ ಒಂದು ನಿಮಿಷ ಏನೋ ಯಾವ್ದು ಉತ್ತರನ್ನ ಕೊಟ್ಟಿದ್ದೇನೆ. ಈ ಕೃಷಿ ಜಮೀನಿನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಲೂಟಿ ಮಾಡಿದ ಕಾಂಗ್ರೆಸ್ಗೆ ಹೇಳಿದಿಕ್ಕಾರ. ವಾಲ್ಮೀಕಿ ಕಾಂಗ್ರೆಸ್ಗೆ ಹೇಳಿದಿಕ್ಕಾರ. ಲೂಟಿ ಹಣ ಇಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಯಾವುದಾದ್ರೂ ಒಂದು ಹ್ಯಾಮ್ಲೆಟ್ ಅಲ್ಲಿ ಅಥವಾ ಒಂದು ಹಳ್ಳಿ ಅನಾಥರೈಸ್ಡ್ ಆಗಿ ಆ ಒಂದು ಪರಿಸರವನ್ನ ಬಿಟ್ಟು ಬೇರೆ ಕಡೆ ಮನೆ ಅದನ್ನ ಅವರು ರೆಗ್ಯುಲರೈಸ್ ಮಾಡಿ ಕಂದಾಯ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ. ಅದನ್ನ RDPRನವರು ಡಿಪಾರ್ಟ್ಮೆಂಟ್ನವರು ಅದನ್ನ ಮಾಡಿ ಅವರಿಗೆ ಈ ಅದು ಅವರಿಗೆ ಎಲ್ಲ ಲೆಜಿಟಿಮೇಟ್ ಆಗಿ ಬರ್ತದೆ. ಆ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಇದನ್ನ शादी वाला घर और चाय की डिमांड्स गेस्ट नॉन स्टॉप आ रहे थे और हस्बैंड चाय अभी पोर कर ही रहे. ಸರ್ವೆ ಮಾಡ್ತಾರೆ, ಸ್ಟೇಷನ್ ಸರ್ವೆ ಇದೆಲ್ಲ ಮಾಡಿ ನಾವು ಇದನ್ನ ಗುರುತಿಸಿ ಅವರಿಗೆ ಮಾಡ್ತೇವೆ. ಆದ್ರಿಂದ ದಿನಗಳಲ್ಲಿ ನಮಗೆ ಸರ್ವೆ ಮಾಡಿ ಆ ಪ್ರದೇಶವನ್ನು ಗ್ರಾಮೀಣ ಅವಕಾಶ ಕಾನೂನಿನಲ್ಲಿ ಈಗ ಇಲ್ಲ. ಅದರಿಂದ
ಈಗ ನಾವು ಏನು ಸ್ವಾಮಿತ್ವ ಯೋಜನೆಯನ್ನು ಅದರಲ್ಲಿ ಸ್ಟೇಷನ್ ಅದು ಸ್ಪೆಸಿಫಿಕ್ ಆಗಿ ಗುರುತಿಸಿ ಅದನ್ನ ಈ ಸ್ವತ್ತು ಅಂತ ಕೊಡ್ತೇವೆ. ಲೆಜಿಟಿಮೇಸಿ ಬರುತ್ತೆ ಅವರಿಗೆ. ಯಾವ ರೀತಿ ಗ್ರಾಮ ಠಾಣದಲ್ಲಿ ಇದ್ರೆ ಲೆಜಿಟಿಮೇಸಿ ಬರುತ್ತೆ ಅದೇ ರೀತಿ ಈ ಸ್ವತ್ತು ಕೊಟ್ಟಾಗ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಲೆಜಿಟಿಮೇಸಿ ಬರುತ್ತೆ. ಅದನ್ನ ಮಾನ್ಯ ಸದಸ್ಯರ ಗಮನಕ್ಕೆ ಸರ್ವೆ ಮಾಡೋದು 30 ವರ್ಷಕ್ಕೆ ಒಂದ್ಸರಿ ಮಾಡಬೇಕು ಅಂತ ಇದೆ. ಆದ್ರೆ ಇಲ್ಲಿಯವರೆಗೂ ಸರ್ವೆ ಆಗಲಿಲ್ಲ. ಈಗ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಸರ್ವೆಯನ್ನು ಮಾಡೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಮಾನ್ಯ ಸಭಾಪತಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೂ ಸ್ವಾಮಿತ್ವ ಅಂತ ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಅದರಿಂದ ಇವತ್ತು ನಾವು ಗ್ರಾಮ ಠಾಣೆಗಳ ಬಿಟ್ಟು ಹೊರಗಡೆ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಈ ಸ್ವತ್ತು ಮಾಡಿಕೊಡ್ತೀವಿ ಅಂತೇಳಿ ಸ್ವಾಮಿತ್ವ ಯೋಜನೆ 2020 ಬಂದಿದೆ. ನಾವು 2026 ಈವರೆಗೂ ಆ ಯೋಜನೆಯಲ್ಲಿ ಒಂದೇ ಒಂದು ಸ್ವತ್ತು ಕೊಟ್ಟಿಲ್ಲ ಈ ರಾಜ್ಯದಲ್ಲಿ. ಇವತ್ತು ಏನ್ ಹಿಂದೆ ಸಿದ್ದರಾಮಯ್ಯವರು 2013ರಿಂದ 2018ರಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಆವತ್ತು ಆ ಸರ್ಕಾರದ ಅವಧಿಯಲ್ಲಿ ಕಂದಾಯ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಗ್ರಾಮ ಠಾಣೆಗಳನ್ನು ಪುನರ್ವಿತರಿಸತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಒಂದು ಸರ್ಕ್ಯುಲರ್ ಮಾಡಿದ್ದಾರೆ. ಅದು ಕೂಡ ಜಾರಿಗೆ ಬಂದಿಲ್ಲ. ಹಂಗಾಗಿ ಈ ಸರ್ಕ್ಯುಲರ್ 2016ರಲ್ಲಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಇಶ್ಯೂ ಆಗಿತ್ತು. ಅದನ್ನ ಮತ್ತೆ ಕೂಡ ಈ ಗ್ರಾಮ ಠಾಣೆಗಳ ಸಮಸ್ಯೆ ಏನಿದಾವೆ ಅದು ಪರಿಹಾರ ಆಗ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಗ್ರಾಮ ಠಾಣೆನ ಮತ್ತೆ ವಿಸ್ತರಿಸಬೇಕು ಅಂತ ನನ್ನ ಒತ್ತಾಯ. ಮಾನ್ಯ ಸಭಾಪತಿಗಳೇ, ನಾನೀಗಾಗಲೇ ಅವ್ರಿಗೆ ಹೇಳಿದ್ದೇನೆ, ಈ ಸರ್ವೆಯನ್ನು ಮಾಡತಕ್ಕಂಥ ಪ್ರಕ್ರಿಯೆ ಈಗ ನಾವು ಗ್ಯಾರಂಟಿ ಅವಧಿ 30 ವರ್ಷ ಮುಕ್ತಾಯವಾಗೋಗಿದೆ. ಅದನ್ನ ಸರ್ವೆ ಮಾಡಬೇಕು. ಅವರಿಗೆ ಈ ಸ್ವತ್ತು ಕೊಟ್ಟು ಲೆಜಿಟಿಮೇಸಿ ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆಂದ್ರೆ ಅವರಿಗೆ ಪತ್ರಗಳಿರೋದಿಲ್ಲ, ಯಾವುದೂ ಇರಲ್ಲ, ಕಟ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಒಂದು ಲೆಜಿಟಿಮೇಸಿ ಕೊಡಬೇಕು ಅಂತ ಹೇಳಿ ನಾವು ಈಗ ಸ್ವಾಮಿತ್ವ ಯೋಜನೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಅದರಿಂದ ರಾಜ್ಯದಲ್ಲಿ ಗ್ರಾಮ ಠಾಣಾ ಅಳತೆ ಮತ್ತು ನಕ್ಷೆ ತಯಾರಿಸುವ ಕಾರ್ಯ ಈಗ ಪ್ರಗತಿಯಲ್ಲಿದೆ. ಅದು ನಡೀತಾ ಇದೆ. ಆದ್ರಿಂದ ಅದು ಮುಗಿದ ಮೇಲೆ ನಮಗೆ ಒಂದು ವಸ್ತುಸ್ಥಿತಿ ಗೊತ್ತಾಗ್ತದೆ. ಸ್ಟೇಟಸ್ ರಿಪೋರ್ಟ್ ಅನ್ನು ನಾನು ಮುಂದಿನ ದಿನದಲ್ಲಿ ಶಿವಕುಮಾರ್ ಸರ್ಕಾರಕ್ಕೆ